ಬೆಳಗಿನ ಜಾವ. ಕಟ್ಟಡದ ತುದಿಯಲ್ಲಿ ಅಂಜಲಿ ಇಟ್ಟಿಗೆಗಳನ್ನು ಸಾಲಾಗಿ ಇಡುತ್ತಿದ್ದಾಳೆ. ಅವಳ ಮುಖದಲ್ಲಿ ಶ್ರಮ, ಕಷ್ಟ, ನೋವು ಮಡುಗಟ್ಟಿದೆ. ಆದರೆ ಕಣ್ಣಲ್ಲಿ ಕನಸು. ಮಗನ ಬಗ್ಗೆ ಬೆಟ್ಟದಷ್ಟು ಕನಸು ಕಂಡಿದ್ದಾಳೆ. ಆ ಸಮಯದಲ್ಲಿ ಕಟ್ಟಡ ಮಾಲೀಕ ಗೋಪಾಲ ಅಲ್ಲಿಗೆ ಬರುತ್ತಾನೆ. ಗೋಪಾಲಣ್ಣ, ನಾನು ದಿನಾ ಕೆಲಸ ಮಾಡ್ತೀನಿ, ಆದ್ರೆ ನನ್ನ ಮಗನ ಶಾಲಾ ಫೀಸ್ ಕಟ್ಟೋಕೆ ನನ್ನ ಬಳಿ ಹಣ ಇಲ್ಲ. ಏನ್ ಮಾಡೋದಣ್ಣ? ಅಂಜಲಿ, ನಿನ್ನ ಹೆಸರು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿಸಿಲ್ಲವೇ? ನೋಂದಾಯಿಸೋದಂದ್ರೆ ಕಚೇರಿಗೆ ಹೋಗಿ ಸಾಲು ನಿಂತು ಕಾಯೋದಾ? ನನಗಷ್ಟು ಸಮಯವೇ ಇಲ್ಲ ಅಣ್ಣ. ಈಗ ಸಕಾಲ ಕಾಯ್ದೆಯ ಸೇವೆ ಇದೆ. ಇದರಿಂದ ಅದೆಷ್ಟೋ ಕರ್ನಾಟಕ ನಾಗರಿಕರಿಗೆ ಸರಕಾರಿ ಸೇವೆಯನ್ನು ಸುಲಭಗೊಳಿಸಿದೆ. ಸರದಿಯಲ್ಲಿ ನಿಲ್ಲುವ ತಲೆನೋವಿಲ್ಲ. ಕಾರ್ಮಿಕ ಇಲಾಖೆ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಹಾಕಬಹುದು. ಹಾಗೇನಾದರೂ ನಿಮಗೆ ಸೇವೆಯನ್ನು ಪಡೆಯುವಲ್ಲಿ ವಿಳಂಬವಾದರೆ ನೀವು ಮೇಲ್ಮನವಿ ಸಲ್ಲಿಸಬಹುದು. ಸೇವೆ ವಿಳಂಬವಾದರೆ ಅಥವಾ ತಿರಸ್ಕಾರವಾದರೆ ಸಂಬಂಧಿತ ಅಧಿಕಾರಿಗೆ ದಂಡ ವಿಧಿಸಲಾಗುತ್ತದೆ. ಅಂಜಲಿ ಗೋಪಾಲನ ಸಲಹೆಯಂತೆ ಪೂರಕ ದಾಖಲೆಗಳೊಂದಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುತ್ತಾಳೆ. ಅರ್ಜಿ ಸಲ್ಲಿಸಿದ 15 ದಿನಗಳಲ್ಲಿ ನೋಂದಾಯಿತ ಕಾರ್ಮಿಕ ಪತ್ರ ಅವಳ ಕೈ ಸೇರುತ್ತದೆ. ಅಂಜಲಿ, ಈ ನೋಂದಾಯಿತ ಕಟ್ಟಡ ಕಾರ್ಮಿಕ ದಾಖಲೆಯಿಂದ ನಿನ್ನ ಮಕ್ಕಳಿಗೆ ಶಿಕ್ಷಣ ಸಹಾಯಧನ, ಆರೋಗ್ಯ ವಿಮೆ, ವಯೋವೃದ್ಧ ಪಿಂಚಣಿ, ಗರ್ಭಿಣಿ ಮಹಿಳೆಯರಿಗೆ ವಿಶೇಷ ನೆರವು, ಅಪಘಾತದ ಪರಿಹಾರ ಹಾಗೂ ನೆರವು ಎಲ್ಲವೂ ಸರ್ಕಾರದಿಂದ ಪಡೆದುಕೊಳ್ಳಬಹುದು. ನಾನು ಇಷ್ಟು ದಿನ ಸಕಾಲ ಕಾಯ್ದೆಯ ಬಗ್ಗೆ ಅರಿವಿಲ್ಲದೆ ಬದುಕುತ್ತಿದ್ದೆ. ಈಗ ನನ್ನ ಕೆಲಸಕ್ಕೂ ಒಂದು ಗೌರವ ಸಿಕ್ಕಿದೆ. ಅಂಜಲಿ ತನ್ನ ಮಗನಿಗೆ ಹೊಸ ಪುಸ್ತಕಗಳನ್ನು ಕೊಡುತ್ತಾಳೆ. ಮಗನ ಮುಖದಲ್ಲಿ ನಗು. ನೋಂದಾಯಿತ ಕಾರ್ಮಿಕರಾದ್ರೆ ನಮ್ಮ ಬದುಕು ಕೂಡ ಗೌರವಪೂರ್ಣವಾಗಿರುತ್ತೆ. ಸಕಾಲ ಸೇವೆಗೆ ನನ್ನ ಧನ್ಯವಾದಗಳು.